ಅದನ್ನ ಮಾಡುವಂತಹ ಚೇತನ ಶಕ್ತಿ. ಇದು ಮೂರೂ ಕೂಡ ಪ್ರಕೃತಿ. ಇದು ಮೂರಕ್ಕೂ ಕೂಡ ಪ್ರಕೃತಿಯೇ ಪ್ರಧಾನವಾಗಿ ಬೇಕಾದದ್ದು ಅಂತ ನಿರೂಪಣೆ ಮಾಡಿದ್ರು. ಹೇತುತ್ವೇ ಪ್ರಕೃತಿ ರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಇಲ್ಲಿ ಜಡ ಪ್ರಕೃತಿ ಕಾರ್ಯಕಾರಣಗಳಾಗಿ ಕೆಲಸ ಮಾಡುತ್ತೆ. ಚೇತನ ಪ್ರಕೃತಿ ಅಂತೂ ಇದ್ದೇ ಇರುತ್ತೆ. ಜಡಕ್ಕೆ ಕರ್ತೃತ್ವ ಇದ್ರೂ ಕೂಡ ಒಂದು ಹಂತದ ಕರ್ತೃತ್ವ ಇರುತ್ತೆ. ಸಮಗ್ರ ಕರ್ತೃತ್ವ ಅನ್ನೋದು ಬರಲ್ಲ ಅದಕ್ಕೆ. ಏಕೆಂದ್ರೆ ಕ್ರಿಯಾಶ್ರಯತ್ವ ಮಾತ್ರ ಕರ್ತೃತ್ವ. ಅದು ಬಿಟ್ಟು ಬೇರೆ ಕರ್ತೃತ್ವ ಜಡಕ್ಕೆ ಹೇಳಲಿಕ್ಕೆ ಬರುವುದಿಲ್ಲ. ಅಂತಹ ಕರ್ತೃತ್ವ ಎರಡು ಬಗೆಯದ್ದು. ಕರ್ತೃತ್ವ 3 ತರ ಇದೆ. ಒಂದು ಜಡದಲ್ಲಿ, ಇನ್ನೊಂದು ಜೀವದಲ್ಲಿ, ಇನ್ನೊಂದು ಪರಮಾತ್ಮನಲ್ಲಿ. ಆದ್ರೆ ಜೀವದ್ದು ಮತ್ತು ಜಡದ್ದು ಕರ್ತೃತ್ವ ಬೇರೆ ಬೇರೆ ತರ. ಇಲ್ಲಿ ಪ್ರಕೃತಿಯಿಂದ ಜಡವನ್ನ ತೆಗೆದುಕೊಂಡಾಗ ಒಂದು ಬಗೆಯ ಕರ್ತೃತ್ವ, ಜೀವದ್ದು ಬಿಟ್ಟು ಬೇರೆದ್ದನ್ನ ಜಡಕ್ಕೆ ಸಂಬಂಧಪಟ್ಟಂತೆ ಹೇಳುವುದು ಅಂತಾದಾಗ ಆಗ ಈಗ ಕಾರ್ಯ ಅಂದ್ರೆ ದೇಹ ಅದು ಪ್ರಕೃತಿಯಿಂದಲೇ ಉಂಟಾಗೋದು. ಕಾರಣಗಳು ಅಂತಂದ್ರೆ ಅದು ಕಾರಣ ಅನ್ನೋದಕ್ಕಿಂತ ಕರಣ ಅನ್ನುವ ಶಬ್ದ ಹೆಚ್ಚು ಉತ್ತಮ ಅನ್ಸುತ್ತೆ. ಈ ಪದ್ಯದಲ್ಲಿ ಕಾರಣ ಅಂತಿದೆ, ಅದು ಕಾರ್ಯಕರಣ ಕರ್ತೃತ್ವೇ. ಯಾಕಂದ್ರೆ ಕರಣ ಅಂದ್ರೆ ಇಂದ್ರಿಯಗಳು. ಇದು ಪ್ರಕೃತಿಯ ಪರಿಣಾಮದ ಕುರಿತು ಮಾತಾಡ್ತಾ ಇರುವುದಾದ್ರಿಂದ ದೇಹ, ಇಂದ್ರಿಯ ಮತ್ತು ಕರ್ತೃ ಅಂದ್ರೆ ಚೇತನ ಪ್ರಕೃತಿ. ಆಮೇಲೆ ಸುಖ ದುಃಖಗಳ ಅನುಭವದ ವಿಷಯದಲ್ಲಿ ಇಲ್ಲಿ ಕರ್ತೃತ್ವ ಅಂದ್ರೆ ನಿರ್ಮಾಣ ಶಕ್ತಿ. ಕಾರ್ಯ ಮತ್ತು ಕಾರಣಗಳ ನಿರ್ಮಾಣ ಶಕ್ತಿಯಲ್ಲಿ, ಅದನ್ನು ನಿರ್ಮಿಸುವುದರಲ್ಲಿ ಪ್ರಕೃತಿಯು ಹೇತುವಾಗಿದೆ. ಪ್ರಕೃತಿಯು ಕಾರಣಭೂತವಾಗಿದೆ. ಅಂದ್ರೆ ಅದರ ಹಿಂದೆ ಜಡ ಪ್ರಕೃತಿ ಕೆಲಸ ಮಾಡುತ್ತೆ. ಸುಖ ದುಃಖಗಳ ಅನುಭವದ ವಿಷಯದಲ್ಲಿ ಭೋಕ್ತೃತ್ವೇ ಹೇತುರುಚ್ಯತೆ. ಭೋಕ್ತೃತ್ವ ಅನುಭವಿಸುವ ಜೀವ, ಅವನು ಅದನ್ನ ಸ್ವೀಕರಿಸ್ತಾನೆ, ಅವನು ಅದಕ್ಕೆ ಮುಖ್ಯ. ಅಂತ ಈ ವಿವರಣೆಯನ್ನ ಕೊಟ್ಟು 21ನೇ ಶ್ಲೋಕ ನಾವು ನೋಡ್ಬೇಕಾದ್ದು ಅಲ್ವಾ. ಅದರ ಕೆಳಗಡೆ ಭಾಷ್ಯದಲ್ಲಿ ಆಚಾರ್ಯ ಕೊಟ್ಟಿದ್ದಾರೆ, ಕಾರ್ಯಂ ಶರೀರಂ ಕಾರ್ಯಮುಚ್ಯತೆ ಇತ್ಯಭಿಧಾನಂ. ಅಲ್ಲೇ ಇತ್ತಲ್ಲ ಹಿಂದೆ, ಆ ಶ್ಲೋಕದ ಹತ್ತಿರದಲ್ಲೇ ಇದೆ, ಶ್ಲೋಕದ ಕೆಳಗಡೆನೆ ಇದೆ. ಶರೀರಂ ಕಾರ್ಯಮುಚ್ಯತೆ ಇತ್ಯಭಿಧಾನಂ ಕರಣಾನಿ ಇಂದ್ರಿಯಾಣಿ ಭೋಗಃ ಅನುಭವಃ ಸಹಿ ಚಿದ್ರೂಪತ್ವಾತ್ ಅನುಭವತಿ. ಅವನು ಚಿತ್ ಸ್ವರೂಪನಾದ್ರಿಂದಾಗಿ ಚೇತನ ಅನ್ನೋದು ಅದು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಸ್ವರೂಪ ಏನು ಅಂತ ಹೇಳಲಿಕ್ಕೆ. ಜಡಕ್ಕಿಂತ ಅತ್ಯಂತ ವಿಶಿಷ್ಟವಾದದ್ದು, ಜಡದ ಪ್ರವೃತ್ತಿಗಿಂತ ಅತ್ಯಂತ ವಿಶಿಷ್ಟವಾದದ್ದು. ಆದ್ರಿಂದಾಗ ಅದಕ್ಕೆ ಅನುಭವ ಇದೆ. ಬೇರೆ ಯಾವುದೇ ಅಂದ್ರೆ ಜೀವೇತರವಾದ ಪದಾರ್ಥಗಳಿಗೆ ಭೋಗ ಇಲ್ಲ. ಈಗ ಯಂತ್ರಕ್ಕೆ ಯಾವುದೇ ಅನುಭವ ಇಲ್ಲ, ಅದು ಸಂಗ್ರಾಹಕ. ಈಗ AI ಆಗ್ಲಿ ಅಥವಾ ಇನ್ನೊಂದಾಗ್ಲಿ, ಅವುಗಳು ನಮಗೆ ಬೇಕಾದಷ್ಟು ವಿಷಯಗಳನ್ನ ಸಂಗ್ರಹ ಮಾಡಿ ಕೊಡ್ತವೆ. ಅದು ಸ್ವತಃ ತಿಳಿದು ಮಾಡಿಕೊಡುವುದಲ್ಲ, ತನ್ನ ಹತ್ರ ಇರುವ ಡೇಟಾಗಳನ್ನ ಸಂಗ್ರಹದಲ್ಲಿ ಜೋಡಿಸಿ ನಮ್ಮ ಮುಂದೆ ಇಡುತ್ತೆ. ಅದು ಅನುಭವಿಸಿ, ಅದಕ್ಕೆ ಸುಖ ದುಃಖ ಎರಡೂ ಇಲ್ಲ. ಸುಖವೂ ಇಲ್ಲ, ದುಃಖವೂ ಇಲ್ಲ, ಬೇಸರವೂ ಇಲ್ಲ. ಅಥವಾ ನಮ್ಮನ್ನ ಸಂತೋಷ ಪಡಿಸ್ಲಿಕ್ಕೆ ಅದೆಲ್ಲ ಒಂದು ಹುರ್ರೆ ಅಂತ ಒಂದೆರಡು ಚಿತ್ರ ಹಾಕುವುದು ಬಿಟ್ರೆ ಅದು ಅದರ ಭಾವನೆ ಅಲ್ಲ, ಅದರ ಹೃದಯದ ಜೀವಂತಿಕೆ ಅಲ್ಲ. ಅದರಿಂದಾಗಿ
ಅದು ಪರಿಣಾಮ ಹೊಂದುವುದಷ್ಟೇ. ಅದನ್ನೇ ಪ್ರಕೃತಿಶ್ಚ ಜಡತ್ವಾತ್ ಗಾಮಿನಿ. ಅದು ಪರಿಣಾಮಗಾಮಿನಿ ಹೊರತು ಅದಕ್ಕೆ ಒಳಗಿನಿಂದ ಫೀಲಿಂಗ್ಸ್ ಅನ್ನೋದು ಇಲ್ಲ. ಇದು ನೋಡಿ, ಯಾವಾಗ ಆಚಾರ್ಯರು ಮಾತಾಡಿದ್ದು ಜಡದ ಪ್ರವೃತ್ತಿಯ ಕುರಿತಾಗಿ, ಜೀವಕ್ಕೆ ಚಿದ್ರೂಪನಾದ್ರಿಂದಾಗಿ ಎಂಥ ಕೆಲಸ ಮಾಡಬೇಕು ಅಂತ ಕೆಲಸ ಎಲ್ಲ ಮಾಡ್ಲಿಕ್ಕೂ ಅದಕ್ಕೆ ಸಿದ್ಧ ಇದೆ. ಇಂತಹದ್ದು ಕೊನೆಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಯಾಕೋ ಸರಿ ಇಲ್ಲ, ಬೇಡ ಅಂತ ಅನ್ಸಿದ್ರೆ ಕೂಡಲೇ ಹಿಂತಗೊಳ್ಳುತ್ತೆ. ಈ ಅಂಶದಲ್ಲಿ ಕಾರ್ಯಕಾರಣಗಳು ಪ್ರಕೃತಿ ಆಗ್ತವೆ, ಅದರದ್ದು ಕರ್ತೃವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕಾರ್ಯಕಾರಣಗಳ ನಿರ್ಮಾಣ ವಿಷಯದಲ್ಲಿ ಕಾರಣಂ ಪ್ರಕೃತಿ ವಿದುಹು, ಪ್ರಕೃತಿಯನ್ನ ಕಾರಣ ಅಂತ ಹೇಳ್ತೇವೆ. ಭೋಕ್ತೃತ್ವೇ ಸುಖ ದುಃಖಾನಾಂ ಪುರುಷಂ ಪ್ರಕೃತೆ ಪರಂ. ಪ್ರಕೃತೆ ಪರಂ, ಇಲ್ಲಿ ಪುರುಷ ಅಂದ್ರೆ ಯಾರು ಅಂತ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಭಾಗವತದಲ್ಲಿ ಬಂದ ಮಾತಿನಿಂದ ನಿರೂಪಣೆ ಮಾಡಿದ್ರು. ಭೋಕ್ತೃತ್ವೇ, ಭೋಗದ ವ್ಯವಸ್ಥೆಯಲ್ಲಿ ಸುಖ ದುಃಖಗಳನ್ನು ಅನುಭವಿಸ್ಲಿಕ್ಕೆ ಪ್ರಕೃತೇ ಪರಂ ಪುರುಷ, ಪ್ರಕೃತಿಗಿಂತ ಪರನೆನಿಸಿದ ಪುರುಷ ಹೇತು ಅಂತ ಅನ್ನಿಸಿಕೊಳ್ತಾನೆ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಯಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ತದಸದ್ಯೋನಿ ಜನ್ಮಸು. ಪ್ರಕೃತಿಯ ವ್ಯವಸ್ಥೆಗೆ ಒಳಗಾದಂತಹ ಜೀವ ಪ್ರಕೃತಿಯ ಕಾರ್ಯಗಳಾಗಿರುವಂತಹ, ಅಂದ್ರೆ ಪ್ರಕೃತಿಯ ಹಿನ್ನೆಲೆಯಲ್ಲಿ ಒದಗುವಂತಹ ಸುಖ ದುಃಖಗಳನ್ನ ಅನುಭವಿಸ್ತಾನೆ. ಒಳ್ಳೆಯ ಮತ್ತು ಕೆಟ್ಟ ಎರಡೂ ರೀತಿಯ ಹುಟ್ಟುಗಳಲ್ಲಿ ಜೀವನಿಗೆ ಪ್ರಧಾನವಾದ ಕಾರಣ ಯಾವುದು ಅಂದ್ರೆ ತ್ರಿಗುಣ. ಒಳ್ಳೆಯ ಮನೆತನದಲ್ಲಿ ಅಥವಾ ಒಳ್ಳೆಯ ಪರಿಸರದಲ್ಲಿ ಹುಟ್ಟಿ ಬರಬೇಕು ಅಂದ್ರೂ ಅವನ ತ್ರಿಗುಣವೇ ಕಾರಣ. ಕೆಟ್ಟ ವಾತಾವರಣದಲ್ಲಿ ಆತನಿಗೆ ಪರಿಸರದ ಬಂಧನ ಆಗುವಂತೆ ಆಗುವುದು ಕೂಡ ಇದೇ ತ್ರಿಗುಣಗಳ ಪರಿಣಾಮ. ಹಾಗಾಗಿ ಸದಸದ್ಯೋನಿ ಜನ್ಮಸು, ಸದ್ಯೋನಿ ಜನ್ಮ ಅಸದ್ಯೋನಿ ಜನ್ಮ. ಇದಕ್ಕೆ ಕಾರಣ ಗುಣಸಂಗ. ಗುಣಸಂಗ ಅಂದ್ರೆ ತ್ರಿಗುಣ ಸಂಘ. ಇಲ್ಲಿ ಇವತ್ತು ಗುಣ ಅಂದ್ರೆ ಭಗವಂತನನ್ನ ಗುಣವಂತ ಅಂತ ಹೇಳಿದ ಹಾಗಲ್ಲ, ಇಲ್ಲಿ ತ್ರಿಗುಣಗಳ ಬಗ್ಗೆ ಮಾತಾಡ್ತಾ ಇರೋದು. ಕಾರಣಂ ಗುಣಸಂಗೋಸ್ಯ ಅಸ್ಯ ಗುಣಸಂಗ ಏವ ಕಾರಣಂ. ಗುಣಗಳ ಸಂಪರ್ಕವೇ ತ್ರಿಗುಣಗಳ ಸಂಪರ್ಕವೇ ಒಳ್ಳೆದು ಕೆಟ್ಟದ್ದು. ಅಂದ್ರೆ ಯಾವುದೋ ಪ್ರಾಣಿ ಶರೀರ ಬಂತು, ಯಾವುದೋ ಕ್ರಿಮಿ ಶರೀರ ಬಂತು, ಯಾವುದೋ ಅಂದ್ರೆ ಯಾವುದರಿಂದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ, ಅಥವಾ ಒಳ್ಳೆ ಶರೀರ ಸಿಕ್ಕಿದ್ರು ಕೂಡ ಅದಕ್ಕೇನೋ ಒಂದು ತಡೆ, ದೇಹದ ಯಾವುದೋ ಅವಯವಗಳ ಕೊರತೆ ಕಾಡುವ ಹಾಗೆ ಆಗುವಂಥದ್ದು ತ್ರಿಗುಣಗಳ ಸಂಬಂಧದಿಂದ. ಉಪದ್ರಷ್ಟ ಹನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ. ಉಪದ್ರಷ್ಟ ಅಂದ್ರೆ ಉಪರಿದ್ರಷ್ಟ, ಮೇಲೆ ನಿಂತು ನೋಡುವವನು. ಅವನು ಎಲ್ಲ ಫೀಲಿಂಗ್ಸ್ ಅನ್ನು ದಾಟಿ ನೋಡ್ತಿರ್ತಾನೆ. ಅವನು ಯಾವ್ದು ಘಟನೆಯಿಂದ ಅಯ್ಯೋ ಹೀಗ್ ಮಾಡಬಾರ್ದಿತ್ತು, ಅವನದನ್ನ ಮೀರಿ ಯೋಚನೆ ಮಾಡ್ತಾನೆ. ಆಗ್ಬೇಕಾದದ್ದು ಯಾವುದು ಅನ್ನೋದನ್ನ ನೋಡ್ಲಿಕ್ಕೋಸ್ಕರ ಇರುವವ ಉಪದ್ರಷ್ಟ. ಎಲ್ಲಾ ತರದ ಬಂಧನಗಳನ್ನ ಮೀರಿ ನಿಂತು ನೋಡ್ತಾ ಇರುವವನು. ಹನುಮಂತ, ತಾನು ಇಷ್ಟಪಟ್ಟು ಅನುಮತಿಸಿ ಕಾರ್ಯಗಳನ್ನ ಆಗ್ಲಿಕ್ಕೆ ಪ್ರೇರೇಪಿಸುವವನು. ಹಾಗಾಗಿ ತನ್ನಿಷ್ಟದಂತೆ ಎಲ್ಲವನ್ನು ನಡೆಸುವವ ಹನುಮಂತ. ಭರ್ತ, ಎಲ್ಲವನ್ನು ಹೊತ್ತವನು. ಭೋಕ್ತ, ಎಲ್ಲದರ ಸಾರವನ್ನ ಸ್ವೀಕರಿಸುವವನು. ಮಹೇಶ್ವರ, ಸರ್ವಶಕ್ತ. ಇಂತಹ ವ್ಯಕ್ತಿಯನ್ನ ಪರಮಾತ್ಮ ಅಪಿ ಉಕ್ತ, ಇವನನ್ನೇ ಪರಮಾತ್ಮ ಅಂತ ಕರೆಯುದು. ಜೀವನಿಗೆ ಇಷ್ಟು ಗುಣಗಳಿಲ್ಲ ಅಂತ ಅರ್ಥ. ಯಾಕೆ ಈ ಶಬ್ದವನ್ನ ಪರಮಾತ್ಮ ಅಂತ ಬಳಸಿದ್ರು ಅಂದ್ರೆ, ಅಲ್ಲ ಜೀವನಿಗೂ ಹೇಳಬಹುದಲ್ವಾ, ಪುರುಷ ಅಂದ್ರೆ ಹಿಂದೆ ನೀವು ಜೀವನನ್ನ ಹೇಳಿದ್ಮೇಲೆ ಇಲ್ಲಿ ಪರಮಾತ್ಮನನ್ನ ಯಾಕೆ ತಂದ್ರಿ, ಅಥವಾ ಹಿಂದೆಯೂ ಪರಮಾತ್ಮನನ್ನೇ ಹೇಳ್ಬಹುದಲ್ವಾ ಅಂದ್ರೆ ಇಲ್ಲ. ಅಲ್ಲಿ ಸದಸದ್ಯೋನಿ ಜನ್ಮ ಅನ್ನೋದು ಹನುಮಂತೃತ್ವ ಅಲ್ಲ. ತನ್ನ ಇಷ್ಟದಂತೆ ಅವನು ಆ ಶರೀರದೊಳಗೆ ಬರುವುದಲ್ಲ. ಅವನಿಗೆ ಆ ಶರೀರದಲ್ಲಿ ಪ್ರವೇಶ ಬೇಕು ಬೇಡ ಅನ್ನೋ ಯಾವ ಆಯ್ಕೆಯೂ
ಇಲ್ಲ. ಉಪದ್ರಷ್ಟ ಅದು ಬಹಳ ಸಣ್ಣ ವ್ಯವಸ್ಥೆಯಲ್ಲಿ ಭೋಕ್ತೃತ್ವ ಇರುವುದು. ಅದು ಕೂಡ ಅವನು ಇಷ್ಟಪಟ್ಟು ಭೋಗ ಮಾಡುವುದಲ್ಲ, ಬಂದದ್ದನ್ನ ಭೋಗಿಸುವುದಷ್ಟೇ. ಇದದ್ ಬೇಕು ಅಂತ ಅವನು ಅನ್ಕೊಂಡು ಭೋಗಿಸ್ಲಿಕ್ಕೆ ಆಗುವಂತದ್ದಲ್ಲ. ಭೋಕ್ತ ಮಹೇಶ್ವರ ಅಂತೂ ಅಲ್ವೇ ಅಲ್ಲ. ಅವನ ಇಂದ್ರಿಯಗಳ ಮೇಲೆ ಅವನಿಗೆ ನಿಯಂತ್ರಣ ಇಲ್ಲ. ಅವನಿಗಾಗ್ಬೇಕಾದ ಕೆಲಸದ ಬಗ್ಗೆ ಎಲ್ಲಾ ಕಂಪ್ಲೀಟ್ ಆಗ್ಬೇಕು ಅಂತ ಎಲ್ಲಾ ರೆಡಿ ಮಾಡಿಟ್ರು ಕೂಡ ಕೆಲಸ ಆಗದೆ ಹೋಗ್ಬೋದು. ಅಥವಾ ಕೆಲವೊಂದ್ ಸರ್ತಿ ಅವನು ಏನು ರೆಡಿ ಮಾಡಿರಲ್ಲ, ತನ್ನಿಂತಾನೆ ಎಲ್ಲ ಕೂಡಿ ಬಂದು ಕಾರ್ಯ ನಡೆದು ಹೋಗುತ್ತೆ. ಅಂದಾಗ ಅವನು ಮಹೇಶ್ವರನೂ ಅಲ್ಲ. ಯಾರು ಹೀಗೆ ಈ ಗುಣಗಳಿಂದ ತುಂಬಿರ್ತಾನೋ ಅವನು ಮಾತ್ರ ಪರಮಾತ್ಮ. ಅವನು ಪರಹ ಪುರುಷ. ದೇಹೇ ಅಸ್ಮಿನ್ ಪರಹ ಪುರುಷ. ಈ ಜೀವನ ಜೊತೆಗೆ ದೇಹದಲ್ಲಿ, ಅಸ್ಮಿನ್ ದೇಹೇ, ಈ ದೇಹದಲ್ಲಿ ಅವನು ಕೂಡ ಇದ್ದಾನೆ ಅಂತ. ಹಿಂದೆ ಸದಸದ್ಯೋನಿ ಜನ್ಮದಲ್ಲಿ ಗುಣಗಳ ಕಾರಣದಿಂದಾಗಿ ಅವನಿಗೆ ಹುಟ್ಲಿಕ್ಕೆ ಅವಕಾಶ ಆಯ್ತು ಜೀವನಿಗೆ. ಸುಖ ದುಃಖಗಳನ್ನ ಅದು ನೋಡಿ, ಸುಖ ದುಃಖಾನಾಂ ಭೋಕ್ತೃತ್ವ. ಪರಮಾತ್ಮನ ಭೋಕ್ತೃತ್ವ ಇಲ್ಲಿ ಹೇಳ್ತಾ ಇರೋದು ಸುಖ ದುಃಖಗಳ ಭೋಕ್ತೃತ್ವ ಅಲ್ಲ. ಬರೀ ತಾನು ಅಪೇಕ್ಷಿಸಿದ್ದನ್ನ ಮಾತ್ರ ಭೋಕ್ತೃವಾಗಿ ಸ್ವೀಕರಿಸುವುದು. ಜೀವನಿಗೆ ಅಪೇಕ್ಷಿಸಿದ್ದನ್ನ ಮಾತ್ರ ಭೋಗಿಸುವ ಅನುಕೂಲ ಇಲ್ಲ. ಅದು ಸುಖ ಕೊಟ್ರೆ ಸುಖ ತಗೋಬೇಕು, ದುಃಖ ಕೊಟ್ರೆ ದುಃಖ ತಗೋಬೇಕು, ಇದು ಅನಿವಾರ್ಯ. ಆದ್ರೆ ಪರಮಾತ್ಮ ಅಸ್ಮಿನ್ ದೇಹೆ ಪರಹ ಅಂದ್ರೆ, ಪರಹ ಅಂದ್ರೆ ಇನ್ನೊಬ್ಬ, ಪರಹ ಪುರುಷ, ಇನ್ನೊಬ್ಬ ಪುರುಷ ಇದ್ದಾನೆ ಈ ಶರೀರದಲ್ಲಿ. ಒಂದು ಹಿಂದೆ ಹೇಳಿದ ಪ್ರಕೃತಿಸ್ಥನಾದ ಪುರುಷ. ಪ್ರಕೃತಿಸ್ಥ ಪುರುಷ ಅಂದ್ರೆ ಪ್ರಕೃತಿಯ ಬಂಧನದಲ್ಲಿರುವ ಪುರುಷ. ಇವನು ಪರಹ ಪುರುಷ, ಪ್ರಕೃತಿಯ ಬಂಧನದಲ್ಲಿ ಇಲ್ಲದೆ ಹೊರಗಿರುವ ಪುರುಷ. ಅವನು ಹೇಗಿದ್ದಾನೆ, ಏನಿದ್ದಾನೆ ಅಂತ ಅನ್ನೋದನ್ನು ಹೇಳಿದ್ರು. ಅವನು ಉಪದ್ರಷ್ಟ, ಹನುಮಂತ, ಭರ್ತ, ಭೋಕ್ತ. ಎಷ್ಟು ಚಂದ ಸ್ಪಷ್ಟ ಭಗವಂತನ ಮತ್ತು ಜೀವನ ಅಸ್ತಿತ್ವದ ಕುರಿತಾದ ಶ್ರದ್ಧೆಯ ಧೈರ್ಯವನ್ನ ಮಾತುಗಳನ್ನ ಆಡ್ಲಿಕ್ಕೆ ಕೃಷ್ಣನ ಸಾಲು ಇಲ್ಲಿ ನಿಂತಿದೆ ಅಂದ್ರೆ ನೀವು ಯೋಚನೆನೇ ಮಾಡಬೇಕಾಗಿಲ್ಲ. ಎಲ್ಲಾ ರೀತಿಯ ವ್ಯವಸ್ಥೆಗಳಿಗೂ ಕೂಡ ಇಲ್ಲಿ ಸ್ಪಷ್ಟವಾದ ದಾರಿ ಇದೆ. ಪರಮಾತ್ಮಾಚ ಅಪಿ ಉಕ್ತ. ಅವನನ್ನು ಪರಮಾತ್ಮ ಅಂತಾನೂ ಕರೀತಾರೆ, ಆತ್ಮ ಅಂತಾನೂ ಕರೀತಾರೆ, ಪರಮಾತ್ಮ ಅಂತಾನೂ ಕರೀತಾರೆ. ಆದ್ರೆ ಇಲ್ಲಿ ಕರೆದ ಆತ್ಮ ಜೀವ ಅಲ್ಲ, ಪರಮಾತ್ಮ ಅಂತ ತೋರಿಸ್ಲಿಕ್ಕೋಸ್ಕರ ಅದನ್ನ ಬಿಡಿಸಿ ಹೇಳಿದ್ರು. ಈಗ ಸ್ವಲ್ಪ ಕೆಳಗೆ ಹೋಗೋಣ. ನಾವು ನಿನ್ನೆ ಕೆಲವು ಶ್ಲೋಕ ನೋಡಿದ್ರಲ್ಲ, ಎಲ್ಲಿ ನೋಡಿದ್ವಿ? ಉಪದ್ರಷ್ಟೇತಿ ಹನುಮಂತ ಅನ್ವನು ವಿಶೇಷತೋ ನಿರೂಪಕ. ಮತ್ತೆ ಅಂದ್ರೆ ಜೀವನ ಯೋಗ್ಯತೆ, ಕಾಲ, ಸಮಯ ಅಥವಾ ವ್ಯವಸ್ಥೆ, ಉಳಿದ ಜೀವಗಳ ವ್ಯವಸ್ಥೆ ಎಲ್ಲವನ್ನು ನೋಡಿ ನೋಡಿ ವಿಶೇಷತಃ ನಿರೂಪಣೆ ಮಾಡುತ್ತಾನೆ. ಅದರಿಂದಾಗ ಅವನನ್ನ ಹನುಮಂತ ಅಂತ ಕರೆದಿದ್ದು. ಇದಕ್ಕೆ ಸ್ವದೇಹೇಂದ್ರಿಯ ಹೇತುತ್ವೇ ಯಜ್ಜೀವಸ್ಯ ಸ್ವಕರ್ಮಭಿ. ನಾವು ಸ್ವಲ್ಪ ಹಿಂದೆ ಇದ್ವಾ ಹಿಂದಿನ ಪ್ಯಾರದಲ್ಲಿ? ಹೌದು, ನಾವು ಹಿಂದಿನ ತಾತ್ಪರ್ಯದ ಕೆಳಗಡೆ ಇನ್ನು ಚೂರು ಹಿಂದೆ ಹೋಗ್ಬೇಕು, 21ನೇ ಶ್ಲೋಕಕ್ಕಿಂತ ಹಿಂದೆ. ಅಲ್ಲಿನ ಒಂದು ಶ್ಲೋಕ ನೋಡಿದ್ವಿ ನಿನ್ನೆ. ಮದ್ಭಾವಾಯ ಮೈ ಭಾವಾಯ, ಅಲ್ಲಿಂದ ನೋಡ್ಬೇಕು. ಮದ್ಭಾವಾಯ ಮೈ ಭಾವಾಯ. ಮದ್ಭಾವಾಯ ಅಂತಂದ್ರೆ ನನ್ನಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಅಂತ ಇರುದು. ಅದಾದ್ಮೇಲೆ ಪ್ರಕೃತಿಂ ಪುರುಷಂಚ ಇತ್ಯತ್ರ ಪುರುಷ ಶಬ್ದೇನ ಜೀವಪರಯೋ ಪ್ರಕೃತಿ ಶಬ್ದೇನ ಚೇತನ ಚೇತನ ಪ್ರಕೃತ್ಯೋ ಸ್ವೀಕಾರಾಯ ಉಭಾವಪಿ ಇತಿ. ಪ್ರಕೃತಿಂ ಪುರುಷಂಚೈವ ಅನ್ನುವಲ್ಲಿ ಪುರುಷ ಶಬ್ದದಿಂದ ಜೀವಪರವಾದ ಪ್ರಕೃತಿ ಶಬ್ದೇನ ಚೇತನ ಅಚೇತನ ಪ್ರಕೃತ್ಯೋ ಸ್ವೀಕಾರಾಯ ಉಭಾವಪಿ. ಅಲ್ಲಿ ಪ್ರಕೃತಿ ಪುರುಷಂಚೈವ ವಿದ್ಯನಾದಿ ಉಭಾವಪಿ ಅಂತ ಉಭವು ಅಂತ ಯಾಕೆ ಬಂತು ಅಂದ್ರೆ, ಪ್ರಕೃತಿ ಶಬ್ದದಿಂದ ಚೇತನ ಪರವಾದ ಅಚೇತನ ಪರವಾದ ಎರಡೂ ಪ್ರಕೃತಿಯನ್ನು ತಗೊಳ್ಬೇಕು. ಪುರುಷ ಶಬ್ದದಿಂದ ಜೀವ ಮತ್ತು ಪರಮಾತ್ಮ ಎರಡೂ ಶಬ್ದಗಳನ್ನು ತಗೊಳ್ಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ಉಭಾವಪಿ.
ವಿಕಾರಾಣಾಂ ಸತ್ವಾದೀನಾಂ ಉಪಾದಾನತ್ವ ವಿವಕ್ಷಯ ಪ್ರಕೃತಿ ಸಂಭವತು ಸಂಭವತ್ವಂ. ವಿಕಾರಾಣಾಂ, ವಿಕಾರಗಳು ಅಂದ್ರೆ ಸತ್ವಾದಿ ಗುಣಗಳು. ಈ ಉಪಾದಾನ ವಿವಕ್ಷಯ, ಉಪಾದಾನ ಅಂದ್ರೆ ಆ ವಸ್ತುವೇ ಕಾರಣ. ಈಗ ಮಣ್ಣೇ ಮಡಿಕೆ, ಮಣ್ಣಿನಿಂದ ಮಡಿಕೆ ಅಂದ್ರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ಈಗ ದಂಡದಿಂದ ಮಡಿಕೆ ಅಂದ್ರೆ ದಂಡ ಬೇರೆ ಇರುತ್ತೆ, ಮಡಿಕೆ ಬೇರೆ ಇರುತ್ತೆ. ಆದ್ರೆ ಇಲ್ಲಿ ಉಪಾದಾನ ಅಂತಂದ್ರೆ ಇಲ್ಲ, ಹಿಂದೆ ಇದೆ, ಹಿಂದಿನ ಪೇಜ್ ಅಲ್ಲಿ ಇದೆ, 21ನೇ ಶ್ಲೋಕದ ಹಿಂದಿನ ಪೇಜ್, 21ನೇ ಶ್ಲೋಕ ನೋಡಿದ್ರಾ? ಅದರ ಹಿಂದೆ ಅಲ್ಲೇ ಮುಗೀತು. ಸುಮಾರು ಇನ್ನೊಂದು ವಾಕ್ಯ ಇದೆ. ಸ್ವಾತಂತ್ರ್ಯಂತೂ ಪರಮೇಶ್ವರಸ್ಯ, ಜೀವನಿಗೆ ಸ್ವಾತಂತ್ರ್ಯ ಇಲ್ಲ, ಪರಮಾತ್ಮನಿಗೆ ಸ್ವಾತಂತ್ರ್ಯ ಇದೆ. ಆದ್ರೆ ಪ್ರಕೃತಿ ಪರಹ ಅಂತ ಅದಕ್ಕೆ ಬಳಸಿದ್ರು. ನೀವು ನೋಡಿ, ಪ್ರಕೃತಿ ಅಂತ ಹೇಳಿದ್ರು ಹಿಂದೆ, ಪುರುಷ ಪ್ರಕೃತಿಸ್ಥೋಹಿ ಅಂತ ಮಾಡಿದ್ರು. ಈಗ ಪ್ರಕೃತಿಸ್ಥದ ಬಗ್ಗೆ ಮಾತಾಡ್ತಿಲ್ಲ, ಪ್ರಕೃತಿ ಪರಹ ಅಂತ ನೋಡಿ. ಇಷ್ಟು ಬಿಡಿಸಿ ಕೃಷ್ಣ ಹೇಳಿದಾನೆ, ಆದ್ರೂ ಅರ್ಥ ಆಗದೆ ಒಂದೇ ಅಂತ ನಾವು ಸಾಧಿಸ್ತೇವೆ ಅಂದ್ರೆ ನಮ್ಗೆ ನಮ್ಮ ಇಷ್ಟದ ಪ್ರಕಾರ ಶ್ಲೋಕವನ್ನು ಅರ್ಥ ಮಾಡ್ಬೇಕು ಅಂತ ಹಠ ಅಲ್ವಾ? ಇಲ್ಲಿ ನೋಡಿದ್ರೆ ಹಾಗಿಲ್ಲ. ಅರ್ಥ ಸ್ಪಷ್ಟವಾಗಿ ಪ್ರಕೃತಿ ಪುರುಷ ಅಂತ ಎರಡು ಬಿಡಿಸಿ ಹೇಳಿದ್ದಾರೆ. ಅದರಲ್ಲಿ ಮತ್ತೆ ಉಭವು ಅನ್ನೋ ಶಬ್ದ ಬಳಸುವುದರ ಮೂಲಕ ಪ್ರಕೃತಿಯಲ್ಲಿ ಉಭವು, ಪುರುಷದಲ್ಲಿ ಉಭವು. ಪ್ರಕೃತಿಯಲ್ಲಿ ಉಭವು ಯಾವುದು ಅಂದ್ರೆ ಜಡ ಪ್ರಕೃತಿ, ಚೇತನ ಪ್ರಕೃತಿ. ಪುರುಷದಲ್ಲಿ ಉಭವು ಯಾವುದು ಅಂದ್ರೆ ಜೀವ ಮತ್ತು ಪರಮಾತ್ಮ. ಅಲ್ಲೇ ಸ್ಪಷ್ಟ ಇದೆ ಉಭವು ಅನ್ನೋ ಶಬ್ದದಿಂದ. ಅದಾದ್ಮೇಲೆ ವಿಕಾರಗಳುಂಟಾಗುವಂತಹ ಸತ್ವಾದಿ ಗುಣಗಳಿಂದ ಏನು ಪ್ರಕೃತಿಯನ್ನ ಬಳಸಿಕೊಳ್ಳುತ್ತೆ, ಅದು ಜೀವನ ಶರೀರಕ್ಕೆ ಮಾತ್ರ ಸಂಬಂಧಿಸಿದ್ದು ಹೊರತು ಪರಮಾತ್ಮನ ಶರೀರಿಗೆ ಈ ಸತ್ವರಜಸ್ಸು ತಮಸ್ಸು ವಿಕಾರ ಇಲ್ಲ. ಅವನು ಅವಿಕೃತ, ಅವನು ಅವಿಕಾರಿ. ಹಿಂದೆಯೂ ಬಂದಿತ್ತು ಅವನು ಅವಿಕಾರಿ ಅಂತ. ಸ್ವಾತಂತ್ರ್ಯವೂ ಇಲ್ಲ ಜೀವನಿಗೆ, ಆದ್ರೆ ಪರಮಾತ್ಮನಿಗೆ ಸಮಗ್ರ ಸ್ವಾತಂತ್ರ್ಯ ಇದೆ. ಅದರಿಂದಾಗಿ ಪರಮೇಶ್ವರಸ್ಯ ಏವ ಸ್ವಾತಂತ್ರ್ಯಂ, ಜೀವನಿಗೆ ಇಲ್ವೇ ಇಲ್ಲ ಅಂತ. ಕೊಟ್ಟದ್ದು ಇಲ್ಲ, ಇಟ್ಟದ್ದು ಇಲ್ಲ, ಬಾಡಿಗೆ ಪಡ್ಕೊಂಡದ್ದು ಇಲ್ಲ, ಯಾವುದೂ ಇಲ್ಲ. ಉಪದ್ರಷ್ಟಾನುಮಂತಾಚ ಇತ್ಯಾದಿ ವಕ್ಷ್ಯಮಾಣತ್ವಾತ್. ಯಾಕೆ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಪರಮಾತ್ಮನಿಗೆ ಅಂತಂದ್ರೆ ಮುಂದೆ ಸ್ಪಷ್ಟ ಆ ಶಬ್ದದ ವಿವರಣೆಯನ್ನ ಪರಮಾತ್ಮನಲ್ಲಿ ಹೊಂದಿಸಿ ಹೇಳಿದ್ದಾರೆ. ಪ್ರಕೃತಿ ಪರಹ, ಉಪದ್ರಷ್ಟ, ಹನುಮಂತ, ಭರ್ತ, ಭೋಕ್ತ, ಮಹೇಶ್ವರ, ಈ ಎಲ್ಲ ಶಬ್ದಗಳು ಕೂಡ ಅವನ ಪರಮ ಮಾಹಾತ್ಮ್ಯವನ್ನ ಹೇಳ್ತಾ ಇದೆ. ಗುಣಾನಾಂಚ ವಿಕಾರತ್ವೇಪಿ ಅಧಿಕ ವಿಕಾರಿತ್ವ ವಿವಕ್ಷಯ ಅನ್ಯೇಷಾಂ ವಿಕಾರಾಂಶ್ಚ ಗುಣಾಂಶ್ಚೈವ ಇತಿ ಪೃಥಗುಕ್ತಿ. ಗುಣಗಳ ವಿಕಾರ ಉಂಟಾಗುವಾಗ ಅನೇಕ ರೀತಿಯ ವಿಕಾರಗಳನ್ನ ಅನ್ಯೇಷಾಂ ವಿಕಾರ ಗುಣಗಳು ಅಂತ ಹೇಳದೆ ವಿಕಾರಾನ್ ಗುಣಾನ್ ಅಂತ ಯಾಕೆ ಬಿಡಿಸಿ ಹೇಳಿದ್ದು ಅಂತಂದ್ರೆ, ಒಬ್ಬೊಬ್ಬರ ವಿಕಾರ ಒಂದೊಂದ್ ತರ, ಎಲ್ರಿಗೂ ಒಂದೇ ತರ ತ್ರಿಗುಣಗಳ ಪ್ರಭಾವ ಇರುವುದಿಲ್ಲ. ಅಂದ್ರೆ ಜೀವರಲ್ಲಿ ಮತ್ತೆ ಅನೇಕ ವ್ಯತ್ಯಾಸ ಇರುತ್ತಲ್ವಾ, ಅದನ್ನ ಇಲ್ಲಿ ನಿರೂಪಿಸಿದ್ದು ಅಂತ. ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಅಲ್ಲಿಗೆ ಆ ಶ್ಲೋಕದಲ್ಲಿ 20ನೇ ಶ್ಲೋಕದ ಅಭಿಪ್ರಾಯ ಮುಗೀತು. 21ನೇ ಶ್ಲೋಕಕ್ಕೆ ಸ್ವದೇಹೇಂದ್ರಿಯ ಹೇತುತ್ವಂ ಯಜ್ಜೀವಸ್ಯ ಸ್ವಕರ್ಮಭಿಃ ಆವೃತ್ಯ ವಿಷ್ಣುತತ್ವಂ ತತ್ ಹೇತುಶ್ಚಿತ್ ಪ್ರಕೃತಿರ್ಮತ ಜೀವಸ್ಯ ಸುಖ ದುಃಖಾನಾಂ ಭೋಗ ಶಕ್ತಿ ಪ್ರದಃ ಸದಾ ಪರಮಃ ಪುರುಷೋ ವಿಷ್ಣು ಸರ್ವಕರ್ತಾಪಿ ಸಂಸದಾ ವಿಶೇಷಕರ್ತ ಕೇಶಾಂಚಿದುಕ್ತೋ ಯದ್ವದ್ವಿಕುಂಠಪ ಉಚ್ಯತೆ ಸರ್ವಪಾಲೋಪಿ ವಿಶೇಷೇಣ ಸ್ವಕರ್ಮಣ. ಸ್ವದೇಹ ಇಂದ್ರಿಯ ಹೇತುತ್ವಂ ಯತ್ ಜೀವಸ್ಯ ಸ್ವಕರ್ಮಭಿಃ, ತಾನು ಹಿಂದೆ ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಸ್ವದೇಹ, ಒಳ್ಳೆಯ ಇಂದ್ರಿಯ, ಒಳ್ಳೆಯ ಶರೀರಗಳು ಸಿಗುತ್ತವೆ. ಆ ಇಡೀ ಶರೀರವನ್ನ ವಿಷ್ಣು ತತ್ವ ಆವೃತ್ಯ ತದ್ದೇತು ಚಿತ್ ಪ್ರಕೃತಿರ್ಮತ, ಆ ದೇಹಕ್ಕೆ ಚಿತ್ ಪ್ರಕೃತಿಯು ಪ್ರೇರಣೆ ಮಾಡುತ್ತೆ. ವಿಷ್ಣು ತತ್ವವನ್ನ ಆವೃತ್ಯ ವಿಷ್ಣು ತತ್ವಂ ತತ್ ತತ್ ವಿಷ್ಣು ತತ್ವಂ
ಆವೃತ್ಯ ಪ್ರಕೃತಿ ತದ್ದೇತು. ಆ ಜೀವಕ್ಕೆ ಆ ಕರ್ಮಕ್ಕನುಗುಣವಾಗಿ ಇಂದ್ರಿಯ ಮತ್ತು ದೇಹಗಳನ್ನ ಕೊಡುವಂಥದ್ದು ವಿಷ್ಣು ತತ್ವವನ್ನು ಆವರಿಸಿಕೊಂಡು. ನೆಕ್ಸ್ಟ್ ಪೇಜ್ ಅಲ್ಲಿದೆ. ಆಗ್ಲೇ ಹೇಳ್ದಲ್ಲ, 2ನೇ ಪೇಜ್. ನೆಕ್ಸ್ಟ್ ಅದೇ ಜೀವಸ್ಯ ಸುಖ ದುಃಖಾನ ಭೋಗ ಶಕ್ತಿ ಪ್ರದರ್ಶದ. ಜೀವನಿಗೆ ಸುಖ ದುಃಖಗಳನ್ನು ಅನುಭವಿಸುವ ಶಕ್ತಿ ಕೊಡುವವನು ಕೂಡ ಅವನೇ. ಪರಮಃ ಪುರುಷೋ ವಿಷ್ಣು ಸರ್ವಕರ್ತಾಪಿ ಸಂಸದ. ಪರಮಃ ಅವನು ಎಲ್ಲದಕ್ಕಿಂತ ಹಿರಿಯ. ಪುರುಷಃ ಎಲ್ಲ ಪುರಗಳಲ್ಲಿರುವವ. ವಿಷ್ಣು ವಿಷವನ್ನ ಕಳೆಯುವವ. ಸರ್ವಕರ್ತ ಎಲ್ಲವನ್ನು ನಡೆಸುವವ. ಸದಾ ಇದು ಯಾವತ್ತು ಒಂದ್ಸರ್ತಿ ಅಲ್ಲ. ಸನ್ ಅಂತಂದ್ರೆ ತಿಳಿದು ಚೆನ್ನಾಗಿ ಅರಿವಿನಿಂದ ಕೂಡಿದವನಾಗಿ ಯಾವಾಗಲೂ ವಿಶೇಷ ಕರ್ತ, ವಿಶೇಷವಾದ ಕಾರ್ಯಭಾರವನ್ನು ಮಾಡ್ತಿರ್ತಾನೆ. ಕೇಶಾಂಚಿ ದುಕ್ತಃ ಯದ್ವತ್ ವಿಕುಂಠಪಃ. ಹೀಗೆ ಅನೇಕ ಗುಣಗಳಿಂದ ಹೇಳಲ್ಪಟ್ಟಿದ್ದಾನೆ. ಯಾರದು? ವಿಕುಂಠಪಃ. ಕುಂಠ ಅಂದ್ರೆ ಲೋಪ, ವಿಕುಂಠ ಅಂದ್ರೆ ಲೋಪ ಇಲ್ಲದೆ ಇರುವುದು, ಅಂದ್ರೆ ಗುಣಗಳ ರಾಶಿ. ಅದರಪ್ಪ ವಿಕುಂಠಪ, ದೋಷಗಳಿಲ್ಲದ ಗುಣಗಳ ಒಡೆಯ ಅಂತ ವಿಕುಂಠಪಃ ಉಚ್ಯತೆ ಹೇಳಲ್ಪಡ್ತಾನೆ. ಸರ್ವಪಾಲೋಪಿ ಎಲ್ಲದನ್ನೂ ಪಾಲಿಸುವವನಾಗಿ, ವಿಶೇಷೇಣ ಸ್ವಕರ್ಮಣ ತನ್ನ ಸಹಜ ಕಾರ್ಯಭಾರದಿಂದ, ಸ್ವಾತಂತ್ರ್ಯಯುಕ್ತವಾದ ಕಾರ್ಯಭಾರದಿಂದ ಇಡೀ ಜಗತ್ತನ್ನು ನಡೆಸುವವನು ಅವನು. ಜೀವನಿಗೆ ಇಷ್ಟೆಲ್ಲ ಗುಣಗಳು ಇಲ್ಲ. ಅವನು ಪರಮ. ಮಾ ಅನ್ನೋಳಿಗಿಂತಲೂ ಪರ. ಪುರುಷ, ಪುರುಪುರು ಅಂತ ಅನಿಸುವ ದೇವತೆಗಳಿಗಿಂತಲೂ ಅವನು ಶಕಾರ ಪ್ರಾಣ ಆತ್ಮ. ಆ ಎಲ್ಲ ಪುರುಗಳಿಗೆ ಶಕಾರವನ್ನ ಕೊಡುವವ, ಪ್ರಾಣವನ್ನ ಕೊಡುವವ. ವಿಷ್ಣು, ಈ ಜೀವರಾಶಿಗಳು ಎಲ್ಲಿ ಬಿದ್ದಿದ್ದಾವೋ ವಿಷದ ನಡುವೆ, ಅದನ್ನ ನುದತಿ ನಾಶಪಡಿಸುತ್ತಾನೆ. ಆದ್ರಿಂದ ಅವನು ವಿಷ್ಣು. ಸರ್ವಕರ್ತ, ಈ ಜೀವವು ಹುಟ್ಟಿನ ಆರಂಭದಿಂದ ಹಿಡಿದು ಮುಗಿಯುವ ತನಕ ಏನೆಲ್ಲ ಕೆಲಸಗಳಾಗ್ತವೆ ಅಥವಾ ಅವನ ಜೀವನದಲ್ಲಿ ಘಟನೆಗಳು ಘಟಿಸ್ತವೆ, ಅದೆಲ್ಲ ಅವನಿಂದ ಆಗುವಂತ ಸರ್ವಕರ್ತ. ವಿಶೇಷಕರ್ತ ಅಷ್ಟೇ ಅಲ್ಲ, ಕೆಲವೊಮ್ಮೆ ಲೋಕ ವಿರುದ್ಧವಾದ ಘಟನೆಗಳು ನಡೀತವೆ, ಅದು ಅವನಿಂದ ನಡೆಸಲ್ಪಡುತ್ತೆ. ಬಿಟ್ರೆ ನಾವ್ಯಾರು ಕೂಡ ಪ್ರಾಕೃತಿಕ ನಿಯಮವನ್ನ ಮೀರಿ ಕರ್ತವ್ಯಗಳನ್ನ ನಡೆಸಲಿಕ್ಕಾಗುದಿಲ್ಲ. ಇತಿಚ ಪರಮೇಶ್ವರ ಸೇವ ಸರ್ವಕರ್ತೃತ್ವೇಪಿ ಭೋಕ್ತೃತ್ವದಾನೆ ದೇವಿಯ ಅಲ್ಪ ಪ್ರವೃತ್ತಿ ದರ್ಶಯಿತು ಉಚ್ಯತೆ ಇತಿ ಸ್ಥಾನದ್ವಯೇಪ್ಯುಕ್ತಂ. ಏನದು ಉಚ್ಯತೆ? ಕಾರ್ಯಕಾರಣ ಕರ್ತೃತ್ವ ಹೇತು ಪ್ರಕೃತಿ ಉಚ್ಯತೆ ಅನ್ನುವಲ್ಲಿ ಕಾರ್ಯ ಮತ್ತು ಕಾರಣ ಎರಡರಲ್ಲೂ ಪ್ರಕೃತಿ ಹೇತುವಾಗಿದ್ದಾಳೆ ಅನ್ನುವುದನ್ನ ಹೇಳಿಕ್ಕೆ ಕಾರಣ, ವಸ್ತುತಃ ಪರಮಾತ್ಮನಿಗೆ ಸರ್ವಕರ್ತೃತ್ವ ಇರುವುದಾದ್ರೂ ಕೂಡ ಭೋಕ್ತೃತ್ವ ದಾನದಲ್ಲಿ, ಅಂದ್ರೆ ಅನುಭವಿಸುವ ದಾನ, ಅಂದ್ರೆ ಒಬ್ಬನಿಗೆ ಜೀವದಲ್ಲಿ ನಾನು ಸುಖ ಆಯಿತು ಅಂತ ಅನುಭವಿಸುವ ಭಾವದಲ್ಲಿ ದೇವಿಯ ಪ್ರವೃತ್ತಿ ಇದೆ. ಅವಳಿದ್ದು ಒಂದು ಪ್ರವೃತ್ತಿ ಇದೆ. ಅವಳು ಕೂಡ ಕರ್ತೃತ್ವ ಪರಮಾತ್ಮನದ್ದೇ. ಆದ್ರೆ ಆ ಅನುಭವಿಸುವ ಭೋಕ್ತೃತ್ವದ ಪ್ರೇರಣೆಯಲ್ಲಿ ಲಕ್ಷ್ಮಿಯ ಪಾತ್ರ ಇದೆ. ಆದ್ರಿಂದಾಗಿ ಅದನ್ನು ತೋರಿಸ್ಲಿಕ್ಕೋಸ್ಕರ ಉಚ್ಯತೆ. ಇದು ಶಾಸ್ತ್ರದಲ್ಲಿ ಹೇಳಿದ್ದೆ. ಯಾರೋ ನಾವು ಕಲ್ಪಿಸಿ ಅವಳಿಗೂ ಏನಾದ್ರೂ ಒಂದು ಜಾಗ ಕೊಡಬೇಕು ಅಂತ ನಾವು ಹೇಳಿಕೊಟ್ಟದ್ದಲ್ಲ. ಅದು ಲೋಕದಲ್ಲಿ ಇರುವಂತದ್ದು. ಸ್ಥಾನದ್ವಯೇಪಿ ಉಕ್ತಂ. ಕುತ್ರ ಸ್ಥಾನದ್ವಯೇ? ಕಾರ್ಯೇಷು ಕಾರಣೇಶು ಚ ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ. ಆದ್ರೆ ಭೋಕ್ತೃತ್ವದ ಭೋಕ್ತೃತ್ವದಾನೇ ದೇವ್ಯಾ ಅಲ್ಪ ಪ್ರವೃತ್ತಿ. ಅಲ್ಪ ಪ್ರವೃತ್ತಿ ಅಂದ್ರೆ ಪ್ರವೃತ್ತಿ ಕಾರ್ಯಗಳಲ್ಲಿ ಹೆಚ್ಚು, ತಥಾಪಿ ಭೋಕ್ತೃತ್ವಾಪೇಕ್ಷೆಯ ತಸ್ಯ ಅಧಿಕ ಪ್ರವೃತ್ತಿ ರೀತಿ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ. ತಸ್ಯಾಹ ಅವಳ ಅಧಿಕ ಪ್ರವೃತ್ತಿ ಭೋಕ್ತೃತ್ವಾಪೇಕ್ಷೆಯ
ಹ್ಮ್ ಒಟ್ಟು ಈ ಮಾತಿನ ಸಾರ ಆ ಜೀವದ ಚೈತನ್ಯಮಯವಾದ ವ್ಯವಸ್ಥೆಯಲ್ಲಿ ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ ಅಂತ ನಾವು ಎಲ್ಲೋ ಹಿಂದೆ ಒಂದು ಕೇಳಿಬಿಟ್ಟ ಸಾಲಿನಲ್ಲಿ ಜೀವಕ್ಕೆ ಸಂಬಂಧಪಟ್ಟ ಪ್ರವೃತ್ತಿಯಲ್ಲಿ ಅವಳು ನಿತ್ಯ ಮುಕ್ತಳಾದ್ರಿಂದಾಗಿ ಅವಳು ಕೂಡ ಪ್ರಧಾನವಾದ ಪಾತ್ರವನ್ನು ವಹಿಸ್ತಾಳೆ. ಅದನ್ನ ಇಲ್ಲಿ ಇಷ್ಟು ವಿಸ್ತೃತವಾಗಿ ಬಿಡಿಸಿ ಹೇಳಿದ್ದು. ಸ್ವಲ್ಪ ಪದಗಳ ಓಡಾಟ ಆಚೆ ಈಚೆ ಅನ್ಸುತ್ತೆ ನಮ್ಗೆ, ಅದು ವಿವರ ಶ್ಲೋಕಗಳ ಮೂಲಕ ಇದೆ. ಕರ್ತೃತ್ವೇ ಹೇತು ಪ್ರಕೃತಿ, ಜೀವಕ್ಕೆ ಬೇಕಿರುವಂತಹ ಒಂದು ಕಾರ್ಯ ಪ್ರವೃತ್ತಿಯಲ್ಲಿ ಏನೋ ಒಂದು ತೊಡಗುವುದು ಬೇಕಲ್ಲ. ಯಾ ದೇವಿ ಸರ್ವಭೂತೇಷು ಧೃತಿ ರೂಪೇಣ ಅಲ್ಲ, ಇನ್ಯಾವುದೋ ಒಂದಿದೆ ಅಲ್ಲಿ. ಈ ಕರ್ತೃತ್ವ ಶಕ್ತಿಗೆ ಎಲ್ಲ ಸರ್ವಹೇತುತ್ವೇಪಿ ವಿಷ್ಣೋ ಪ್ರಕೃತೆ ಜೀವಂ ಪ್ರತಿ ಭೋಕ್ತೃತ್ವದಾನೆ ಅಲ್ಪ ಪ್ರವೃತ್ತಿ ಪುರುಷೋ ಭೋಕ್ತೃತ್ವೇ ಹೇತು. ಈ ಉಚ್ಚತೆ ಅನ್ನೋ ಶಬ್ದ ಹೇಳಲ್ಪಡುತ್ತದೆ ಅಂತ ಒಂಥರ ಇದೆ, ಅದು ಇದೆ, ಇದು ಇದೆ ಅಂತ ಹೇಳುವಾಗ ಹೇಳುವ ಮಾತು. ಅದನ್ನ ಆಚಾರ್ಯರು ಬಿಡಿಸಿತು. ಉಚ್ಚತೆ ಅನ್ನೋ ಶಬ್ದ ಹೇಳುವುದರ ಮೂಲಕ ಅಲ್ಪ ಪ್ರವೃತ್ತಿಯನ್ನ ತೋರಿಸುತ್ತದು. ಭೋಕ್ತೃತ್ವದ ವ್ಯವಸ್ಥೆಯಲ್ಲಿ ಭೋಕ್ತೃತ್ವೇ ಹೇತುರುಚ್ಯತೆ, ಆಮೇಲೆ ಕರ್ತೃತ್ವೇ ಹೇತುರುಚ್ಯತೆ. ಈ ಪ್ರಕೃತಿ ಹೇತುರುಚ್ಯತೆ ಅಂತ ಏನ್ ಬಂತು, ಮಹಾಪ್ರವೃತ್ತಿ ಭೋಕ್ತೃತ್ವ ಕರ್ತೃತ್ವ ಅನ್ನೋದು ಪರಮಾತ್ಮನಿಗೆ ಪೂರ್ತಿ ಇರುವುದಾದ್ರೆ ಅಲ್ಪ ಪ್ರವೃತ್ತಿ ಅವಳದ್ದಿದೆ. ಆದ್ರಿಂದಾಗಿ ಇಲ್ಲಿ ವಿಶೇಷ ಹೇತುವನ್ನಾಗಿ ಅವಳನ್ನ ಸ್ವೀಕಾರ ಮಾಡಿದ್ದು. ಮುಖ್ಯತಸ್ತು ಸರ್ವಹೇತುತ್ವಂ ವಿಷ್ಣೋರೇವೇತಿ ಭಾವ. ಸರ್ವಹೇತುತ್ವ ಅನ್ನೋದು ಪರಮಾತ್ಮನಿಗೆ ಸಂಬಂಧಿಸಿದ್ದು. ಅಂದ್ರೆ ಇದು ನಮ್ಗೆ ಚೂರು ಕನ್ಫ್ಯೂಸ್ ಆಗೋದು ಅವಕಾಶ ಇದೆ ಅಂತ ಇಷ್ಟು ಬಿಡಿಸಿದ್ರಷ್ಟೇ. ಅಂದ್ರೆ ನಿತ್ಯ ಮಾಡಿ, ಆದ್ರೆ ಮಾಡುವಾಗ ಅವಳನ್ನ ಮಾತ್ರ ಮಾಡಿ ಪರಮಾತ್ಮನನ್ನ ನಗಣ್ಯ ಮಾಡುವುದು ಅದು ಅಪರಾಧ ಆಗಬಹುದು ಅನ್ನುವ ಎಚ್ಚರಿಕೆಯನ್ನೇ ಅಲ್ಲಿ ಹೇಗೆ ಹೇಳಿದ್ರು ಅದನ್ನ ಇಲ್ಲಿ ಮತ್ತೆ ನೆನಪಿಸ್ತಾ ಇದ್ದಾರೆ ಅಷ್ಟೇ. ಸಹಜವಾಗಿ ಪರಮಾತ್ಮನ ಜೊತೆಗೇ ಇರುವಂತಹ ತತ್ವ ಆದ್ರಿಂದಾಗಿ ಅವರಲ್ಲಿ ಯಾವತ್ತು ನಾನ್ ಮಾತ್ರ ಈ ಕಾರ್ಯ ಪ್ರವೃತ್ತಿಯನ್ನು ಮಾಡುವಲ್ಲಿ ತೊಡಗ್ತೇನೆ, ದೇವರ ವ್ಯವಸ್ಥೆ ನನಗೆ ಬೇಡ ಅಂತ ಅವಳು ಯಾವತ್ತು ಯೋಚನೆ ಮಾಡುವುದಿಲ್ಲ. ಅದರಿಂದಾಗಿ ನಾವು ಹಾಗೆ ಅವಳನ್ನ ಬಿಂಬಿಸುವುದು ಅದು ಉಪಾಸನೆಯ ಮುಖದಲ್ಲಿ ದೋಷ ಉಂಟು ಮಾಡುತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರ ಹೇಳಿದ್ದು. ಅವಳ ಪ್ರವೃತ್ತಿ ಇದ್ದೇ ಇದೆ. ಅವಳ ಪ್ರವೃತ್ತಿ ಇಲ್ಲದೆ ಇದ್ರೆ, ಅವಳು ರೆಕಮೆಂಡ್ ಮಾಡದೇ ಇದ್ರೆ ಭಗವಂತನು ಕೂಡ ನಮ್ಮನ್ನ ಹತ್ರ ಸೇರಿಸಲು. ಆದ್ರೆ ಆ ವ್ಯವಸ್ಥೆಯ ಭರದಲ್ಲಿ ಪರಮಾತ್ಮನನ್ನು ಮರಿಬಾರದು ಅಂದಕ್ಕೋಸ್ಕರ ಈ ಎಚ್ಚರಿಕೆಯನ್ನ ಕೊಟ್ಟದ್ದು. ಸಾಕು. ಇನ್ನು 22ನೇ ಶ್ಲೋಕಕ್ಕೆ ಪುರುಷ ಪ್ರಕೃತಿಸ್ಥೋ ಹಿ, ಇಲ್ಲಿ ಶಬ್ದದ ವಿವರಣೆ ಏನು ಅಂತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ನಾಳೆ ಮತ್ತೆ ಅದರ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.